ಒಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ಹಗ್ಗಜಗ್ಗಾಟ ಮುಂದುವರೆದಿದೆ. ಇನ್ನಾದ್ರೂ ಹೈಕಮಾಂಡ್ ಕಡೆಯಿಂದ ಇದಕ್ಕೆ ಇತ್ಯರ್ಥ ಅಂತ ಹೇಳಿ ಒಂದು ಮೀಟಿಂಗ್ ಆಗುತ್ತಾ ಅನ್ನೋ ಕುತೂಹಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಹೊರಡುವಾಗ ಅದನ್ನೇ ಹೇಳ ಹೋಗಿದ್ದಾರೆ, ದೆಹಲಿ ಕರೆಸ್ಕೊಳ್ತೀನಿ ನಾಯಕರನ್ನ ಅಂತ ಹೇಳಿ. ಹೀಗಾಗಿ ಸಿಎಂ ಹಾಗೆ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಬರಬಹುದಾ? ದೆಹಲಿ ಬುಲಾವ್ ಸುಳಿವು ನೀಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ದೆಹಲಿಯಲ್ಲೇ ಎಲ್ಲವನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೆಹಲಿಗೆ ಹೋಗಿ ಮೀಟಿಂಗ್ ಮಾಡಿ ನಿರ್ಧಾರ ಮಾಡಲಾಗುತ್ತೆ. ಪ್ರಮುಖವಾದ 3-4 ಜನರನ್ನ ದೆಹಲಿ ಕರೆಸಿ ಮಾತನಾಡ್ತೇವೆ, ಅವರನ್ನೆಲ್ಲ ಕರೆಸಿಯೇ ಮಾತನಾಡಿ ತೀರ್ಮಾನ ಮಾಡ್ತೇವೆ, ಯಾವ ರೀತಿ ಮುಂದೆ ನಡಿಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೇವೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರೋದ್ರಿಂದ ಇದೀಗ ಯಾವಾಗ ದೆಹಲಿಗೆ ಬುಲಾವ್ ಬರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ, ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರ್ಸೆ ಮಾತಾಡಬೇಕಾಗ್ತದೆ, ಕರ್ಸೆ ಮಾತಾಡಿ ಸೆಟಲ್ ಮಾಡ್ತೀವಿ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ, ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಒಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ಹಗ್ಗಜಗ್ಗಾಟ ಮುಂದುವರೆದಿದೆ. ಇನ್ನಾದ್ರೂ ಹೈಕಮಾಂಡ್ ಕಡೆಯಿಂದ ಇದಕ್ಕೆ ಇತ್ಯರ್ಥ ಅಂತ ಹೇಳಿ ಒಂದು ಮೀಟಿಂಗ್ ಆಗುತ್ತಾ ಅನ್ನೋ ಕುತೂಹಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಹೊರಡುವಾಗ ಅದನ್ನೇ ಹೇಳ ಹೋಗಿದ್ದಾರೆ, ದೆಹಲಿ ಕರೆಸ್ಕೊಳ್ತೀನಿ ನಾಯಕರನ್ನ ಅಂತ ಹೇಳಿ. ಹೀಗಾಗಿ ಸಿಎಂ ಹಾಗೆ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಬರಬಹುದಾ? ದೆಹಲಿ ಬುಲಾವ್ ಸುಳಿವು ನೀಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ದೆಹಲಿಯಲ್ಲೇ ಎಲ್ಲವನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೆಹಲಿಗೆ ಹೋಗಿ ಮೀಟಿಂಗ್ ಮಾಡಿ ನಿರ್ಧಾರ ಮಾಡಲಾಗುತ್ತೆ. ಪ್ರಮುಖವಾದ 3-4 ಜನರನ್ನ ದೆಹಲಿ ಕರೆಸಿ ಮಾತನಾಡ್ತೇವೆ, ಅವರನ್ನೆಲ್ಲ ಕರೆಸಿಯೇ ಮಾತನಾಡಿ ತೀರ್ಮಾನ ಮಾಡ್ತೇವೆ, ಯಾವ ರೀತಿ ಮುಂದೆ ನಡಿಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೇವೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರೋದ್ರಿಂದ ಇದೀಗ ಯಾವಾಗ ದೆಹಲಿಗೆ ಬುಲಾವ್ ಬರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ, ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರ್ಸೆ ಮಾತಾಡಬೇಕಾಗ್ತದೆ, ಕರ್ಸೆ ಮಾತಾಡಿ ಸೆಟಲ್ ಮಾಡ್ತೀವಿ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ, ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಒಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ಹಗ್ಗಜಗ್ಗಾಟ ಮುಂದುವರೆದಿದೆ. ಇನ್ನಾದ್ರೂ ಹೈಕಮಾಂಡ್ ಕಡೆಯಿಂದ ಇದಕ್ಕೆ ಇತ್ಯರ್ಥ ಅಂತ ಹೇಳಿ ಒಂದು ಮೀಟಿಂಗ್ ಆಗುತ್ತಾ ಅನ್ನೋ ಕುತೂಹಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಹೊರಡುವಾಗ ಅದನ್ನೇ ಹೇಳ ಹೋಗಿದ್ದಾರೆ, ದೆಹಲಿ ಕರೆಸ್ಕೊಳ್ತೀನಿ ನಾಯಕರನ್ನ ಅಂತ ಹೇಳಿ. ಹೀಗಾಗಿ ಸಿಎಂ ಹಾಗೆ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಬರಬಹುದಾ? ದೆಹಲಿ ಬುಲಾವ್ ಸುಳಿವು ನೀಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ದೆಹಲಿಯಲ್ಲೇ ಎಲ್ಲವನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೆಹಲಿಗೆ ಹೋಗಿ ಮೀಟಿಂಗ್ ಮಾಡಿ ನಿರ್ಧಾರ ಮಾಡಲಾಗುತ್ತೆ. ಪ್ರಮುಖವಾದ 3-4 ಜನರನ್ನ ದೆಹಲಿ ಕರೆಸಿ ಮಾತನಾಡ್ತೇವೆ, ಅವರನ್ನೆಲ್ಲ ಕರೆಸಿಯೇ ಮಾತನಾಡಿ ತೀರ್ಮಾನ ಮಾಡ್ತೇವೆ, ಯಾವ ರೀತಿ ಮುಂದೆ ನಡಿಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೇವೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರೋದ್ರಿಂದ ಇದೀಗ ಯಾವಾಗ ದೆಹಲಿಗೆ ಬುಲಾವ್ ಬರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ, ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರ್ಸೆ ಮಾತಾಡಬೇಕಾಗ್ತದೆ, ಕರ್ಸೆ ಮಾತಾಡಿ ಸೆಟಲ್ ಮಾಡ್ತೀವಿ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ, ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಒಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ಹಗ್ಗಜಗ್ಗಾಟ ಮುಂದುವರೆದಿದೆ. ಇನ್ನಾದ್ರೂ ಹೈಕಮಾಂಡ್ ಕಡೆಯಿಂದ ಇದಕ್ಕೆ ಇತ್ಯರ್ಥ ಅಂತ ಹೇಳಿ ಒಂದು ಮೀಟಿಂಗ್ ಆಗುತ್ತಾ ಅನ್ನೋ ಕುತೂಹಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಹೊರಡುವಾಗ ಅದನ್ನೇ ಹೇಳ ಹೋಗಿದ್ದಾರೆ, ದೆಹಲಿ ಕರೆಸ್ಕೊಳ್ತೀನಿ ನಾಯಕರನ್ನ ಅಂತ ಹೇಳಿ. ಹೀಗಾಗಿ ಸಿಎಂ ಹಾಗೆ ಡಿಸಿಎಂಗೆ
ಹೈಕಮಾಂಡ್ ಬುಲಾವ್ ಬರಬಹುದಾ? ದೆಹಲಿ ಬುಲಾವ್ ಸುಳಿವು ನೀಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ದೆಹಲಿಯಲ್ಲೇ ಎಲ್ಲವನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೆಹಲಿಗೆ ಹೋಗಿ ಮೀಟಿಂಗ್ ಮಾಡಿ ನಿರ್ಧಾರ ಮಾಡಲಾಗುತ್ತೆ. ಪ್ರಮುಖವಾದ 3-4 ಜನರನ್ನ ದೆಹಲಿ ಕರೆಸಿ ಮಾತನಾಡ್ತೇವೆ. ಅವರನ್ನೆಲ್ಲ ಕರೆಸಿಯೇ ಮಾತನಾಡಿ ತೀರ್ಮಾನ ಮಾಡ್ತೇವೆ. ಯಾವ ರೀತಿ ಮುಂದೆ ನಡಿಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೇವೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರೋದ್ರಿಂದ ಇದೀಗ ಯಾವಾಗ ದೆಹಲಿಗೆ ಬುಲಾವ್ ಬರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರೆಸೆ ಮಾತಾಡಬೇಕಾಗ್ತದೆ. ಕರೆಸೆ ಮಾತಾಡಿ ಸೆಟಲ್ ಮಾಡ್ತೀವಿ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಒಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ಹಗ್ಗಜಗ್ಗಾಟ ಮುಂದುವರೆದಿದೆ. ಇನ್ನಾದ್ರೂ ಹೈಕಮಾಂಡ್ ಕಡೆಯಿಂದ ಇದಕ್ಕೆ ಇತ್ಯರ್ಥ ಅಂತ ಹೇಳಿ ಒಂದು ಮೀಟಿಂಗ್ ಆಗುತ್ತಾ ಅನ್ನೋ ಕುತೂಹಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಹೊರಡುವಾಗ ಅದನ್ನೇ ಹೇಳ ಹೋಗಿದ್ದಾರೆ. ದೆಹಲಿ ಕರೆಸ್ಕೊಳ್ತೀನಿ ನಾಯಕರನ್ನ ಅಂತ ಹೇಳಿ. ಹೀಗಾಗಿ ಸಿಎಂ ಹಾಗೆ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಬರಬಹುದಾ? ದೆಹಲಿ ಬುಲಾವ್ ಸುಳಿವು ನೀಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ದೆಹಲಿಯಲ್ಲೇ ಎಲ್ಲವನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೆಹಲಿಗೆ ಹೋಗಿ ಮೀಟಿಂಗ್ ಮಾಡಿ ನಿರ್ಧಾರ ಮಾಡಲಾಗುತ್ತೆ. ಪ್ರಮುಖವಾದ 3-4 ಜನರನ್ನ ದೆಹಲಿ ಕರೆಸಿ ಮಾತನಾಡ್ತೇವೆ. ಅವರನ್ನೆಲ್ಲ ಕರೆಸಿಯೇ ಮಾತನಾಡಿ ತೀರ್ಮಾನ ಮಾಡ್ತೇವೆ. ಯಾವ ರೀತಿ ಮುಂದೆ ನಡಿಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೇವೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರೋದ್ರಿಂದ ಇದೀಗ ಯಾವಾಗ ದೆಹಲಿಗೆ ಬುಲಾವ್ ಬರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರೆಸೆ ಮಾತಾಡಬೇಕಾಗ್ತದೆ. ಕರೆಸೆ ಮಾತಾಡಿ ಸೆಟಲ್ ಮಾಡ್ತೀವಿ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಒಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ಹಗ್ಗಜಗ್ಗಾಟ ಮುಂದುವರೆದಿದೆ. ಇನ್ನಾದ್ರೂ ಹೈಕಮಾಂಡ್ ಕಡೆಯಿಂದ ಇದಕ್ಕೆ ಇತ್ಯರ್ಥ ಅಂತ ಹೇಳಿ ಒಂದು ಮೀಟಿಂಗ್ ಆಗುತ್ತಾ ಅನ್ನೋ ಕುತೂಹಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಹೊರಡುವಾಗ ಅದನ್ನೇ ಹೇಳ ಹೋಗಿದ್ದಾರೆ. ದೆಹಲಿ ಕರೆಸ್ಕೊಳ್ತೀನಿ ನಾಯಕರನ್ನ ಅಂತ ಹೇಳಿ. ಹೀಗಾಗಿ ಸಿಎಂ ಹಾಗೆ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಬರಬಹುದಾ? ದೆಹಲಿ ಬುಲಾವ್ ಸುಳಿವು ನೀಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ದೆಹಲಿಯಲ್ಲೇ ಎಲ್ಲವನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೆಹಲಿಗೆ ಹೋಗಿ ಮೀಟಿಂಗ್ ಮಾಡಿ ನಿರ್ಧಾರ ಮಾಡಲಾಗುತ್ತೆ. ಪ್ರಮುಖವಾದ 3-4 ಜನರನ್ನ ದೆಹಲಿ ಕರೆಸಿ ಮಾತನಾಡ್ತೇವೆ. ಅವರನ್ನೆಲ್ಲ ಕರೆಸಿಯೇ ಮಾತನಾಡಿ ತೀರ್ಮಾನ ಮಾಡ್ತೇವೆ. ಯಾವ ರೀತಿ ಮುಂದೆ ನಡಿಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೇವೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರೋದ್ರಿಂದ ಇದೀಗ ಯಾವಾಗ ದೆಹಲಿಗೆ ಬುಲಾವ್ ಬರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರೆಸೆ ಮಾತಾಡಬೇಕಾಗ್ತದೆ. ಕರೆಸೆ ಮಾತಾಡಿ ಸೆಟಲ್ ಮಾಡ್ತೀವಿ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ.